ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಮ್ಮ ಮಲೆನಾಡು ಶಿವಮೊಗ್ಗದಲ್ಲಿ ತಯಾರಾದ ಡೈರಿ ಫ್ರೆಶ್ ಐಸ್ ಕ್ರೀಮ್, ಪ್ಯೂರ್ ಮಿಲ್ಕ್ ಬಳಕೆ, ರಿಯಲ್ ಫ್ರೂಟ್ಸ್ ನ ನೈಜ ಸವಿ, ನ್ಯಾಚುರಲ್ ಕಲರ್ಸ್ ಮಾತ್ರ, ಯಾವುದೇ ಆಡೆಡ್ ಕಲರ್ಸ್ ಇಲ್ಲ. 15 ವರ್ಷಗಳ ನಂಬಿಕೆಯ ಸೇವೆ, ರುಚಿಯಲ್ಲಿ ಟೇಸ್ಟಿ, ಆರೋಗ್ಯದಲ್ಲಿ ಬೆಸ್ಟ್. ನಮ್ಮ ಊರಿನ ಹೆಮ್ಮೆ, ನಮ್ಮ ರುಚಿಯ ಆಯ್ಕೆ ಡೈರಿ ಫ್ರೆಶ್ ಐಸ್ ಕ್ರೀಮ್. ಬಳ್ಳಾರಿಯಲ್ಲಿ ಫ್ಲೆಕ್ಸ್ ವಿಚಾರದಲ್ಲಿ ನಡೆದ ಗಲಾಟೆ ಮತ್ತು ಆ ವೇಳೆ ಸಂಬಂಧಿಸಿದ ಸಾವಿನ ಬಗ್ಗೆ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಮತ್ತೆ ಶಾಸಕ ಆರ್ಗ ಜ್ಞಾನೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಬಳ್ಳಾರಿ ಗಲಭೆ ಬಗ್ಗೆ ಮಾತನಾಡಿದ ಕೆಎಸ್ ಈಶ್ವರಪ್ಪ, ಇದು ಪೂರ್ವ ನಿಯೋಜಿತ ಸಂಚು. ಗಲಭೆ ವೇಳೆ 8 ಗುಂಡು ಹೊಡೆದಿರುವುದನ್ನು ನೋಡಿದರೆ ಇದು ಸಂಚು ಮಾಡಿಯೇ ಗಲಾಟೆ ಮಾಡಿರೋದು ಅಂತ ಅನ್ಸುತ್ತೆ. ಗಲಭೆಯಲ್ಲಿ ಅನಾಮಿಕನೊಬ್ಬ ಸತ್ತಿದ್ದಾನೆ. ಈ ಅನಾಮಿಕನ ದೇಹವನ್ನು ಹೊಕ್ಕಿದ್ದ ಗುಂಡು ನಮ್ಮದಲ್ಲ ಅಂತ ಪೊಲೀಸ್ ಇಲಾಖೆ ಸ್ಪಷ್ಟನೆ ನೀಡಿದೆ. ನಾನು ಯಾರ ಪರವೂ ಮಾತನಾಡಲ್ಲ, ಆದ್ರೆ ಯಾರನ್ನೋ ಕೊಲೆ ಮಾಡುವ ಉದ್ದೇಶದಿಂದ ಪೂರ್ವ ನಿಯೋಜಿತವಾಗಿ ಈ ಘಟನೆ ನಡೆದಿದೆ. ಈ ಪ್ರಕರಣದ ತನಿಖೆಯನ್ನ ಸಿಬಿಐ ವಹಿಸಬೇಕು ಅಂತ ಆಗ್ರಹಿಸಿದ್ರು. ಬನ್ನಿ ಈಶ್ವರಪ್ಪ ಏನ್ ಹೇಳಿದ್ರು ಅಂತ ಕೇಳೋಣ. ಇದನ್ನು ಕೂಡ ಸಿಬಿಐ ಕೊಡಬೇಕು. ಏಕೆಂತಂದ್ರೆ ತನಿಖೆ ಕೊಡ್ತೀವಿ ಅಂತ ಎಲ್ಲ ಮಂತ್ರಿಗಳು ಹೇಳ್ತಿದ್ದಾರೆ, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಪಾಪ ಅನಾಮಿಕ ಒಬ್ಬ ಸತ್ತ. ಅದು ಕೂಡ ಈಗಾಗಲೇ ಡಿಪಾರ್ಟ್ಮೆಂಟ್ನವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಆ ಗುಂಡು ನಾವು ಪೊಲೀಸ್ ಇಲಾಖೆ ಹೊಡೆದಂಥ ಗುಂಡು ಅಲ್ಲ. ಹಾಗಾದರೆ ಯಾರು ಗುಂಡು ಹೊಡೆದವರು? ಇದ್ರ ಬಗ್ಗೆ ಸಿಬಿಐ ತನಿಖೆ ಮುಖಾಂತರ ಆಗಬೇಕು. ಯಾರನ್ನ ಕೊಲೆ ಮಾಡಬೇಕು ಅನ್ನೋಂಥ ತೀರ್ಮಾನ ಮಾಡಿದ್ರು, ಇದೆಲ್ಲವೂ ಕೂಡ ಹೊರಗೆ ಬರಬೇಕು ಅನ್ನೋದಾದ್ರೆ ಸಿಬಿಐ ತನಿಖೆ ಆಗಬೇಕು. ಮತ್ತೊಂದು ಕಡೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಮಾಜಿ ಗೃಹ ಸಚಿವ ಹಾಗೂ ತೀರ್ಥಹಳ್ಳಿ ಶಾಸಕ ಆರ್ಗ ಜ್ಞಾನೇಂದ್ರ, ಬಳ್ಳಾರಿ ಫ್ಲೆಕ್ಸ್ ಗಲಾಟೆ ಬಗ್ಗೆ ಪ್ರತಿಕ್ರಿಯೆ ನೀಡಿ ಇದೊಂದು ಶೋಚನೀಯ ಸಂದರ್ಭ ಎಂದರು. ನಿಮಿಷದಲ್ಲಿ ಮನೆ ಸುಡ್ತೇನೆ ಅಂತ ಹೇಳಿರೋ ಭರತ್ ರೆಡ್ಡಿಯನ್ನ ಈ ತಕ್ಷಣ ಬಂಧಿಸಬೇಕು. ರಾಜ್ಯ ಸರ್ಕಾರ ದ್ವೇಷ ಭಾಷಣದ ಬಗ್ಗೆ ಕಾಯ್ದೆ ಜಾರಿಗೆ ತರಕ್ಕೆ ಹೊರಟಿದೆ, ಆದ್ರೆ ಅವರದೇ ಪಕ್ಷದ ಶಾಸಕರು ದ್ವೇಷ ಅಸೂಯೆ ಹರಡ್ತಾ ಇದ್ದಾರೆ. ಈ ಬಗ್ಗೆ ರಾಜ್ಯ ಸರ್ಕಾರ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೋ ನೋಡ್ಬೇಕು ಅಂತ ಹೇಳಿದ್ರು. ಒಂದು ಸಣ್ಣ ಬ್ರೇಕ್ ಮುಗಿಸಿ ಆರ್ಗ ಜ್ಞಾನೇಂದ್ರ ಏನ್ ಹೇಳಿದ್ರು ಅಂತ ನೋಡೋಣ ಬನ್ನಿ. ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನ ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ದೂರವಾಣಿ ಸಂಖ್ಯೆ 081922601111 ಅಥವಾ 081822680000. ಅದೊಂದು ನಿಜವಾಗ್ಲೂ ಶೋಚನೀಯವಾಗಿರ್ತಕ್ಕಂಥ ಸಂದರ್ಭ. ಅನಾವಶ್ಯಕವಾಗಿ ಒಂದು ಜೀವ ಹೋಯಿತು. ಯಾರ್ದು ಬುಲೆಟು ಅಂತೇಳಿ ಹೇಳಿ ಬರ್ತಾ ಇದೆ. ಅವರೇ ಭರತ್ ರೆಡ್ಡಿ MLA ಅವರ ಗನ್ಮ್ಯಾನಿಂದನೇ ಹಾರಿದ್ದದು ಅಂತೇಳಿ ಹೇಳಿ ಮೀಡಿಯಾದಲ್ಲಿ ಬರ್ತಾ ಇದೆ. ನಿಜವಾಗ್ಲೂ ಕೂಡ ಅದು ಏನು ಮಾಡ್ತಾರೆ ಅವರು. ಭರತ್ ರೆಡ್ಡಿ ಅವರು ಮಾತಾಡಿದ್ದಾರೆ ಮೀಡಿಯಾಕ್ಕೆ, 5 ನಿಮಿಷ ಸಾಕಂತೆ, ಮನೆಯೆಲ್ಲ ಸುಟ್ಟು ಬಿಗಣಿ ಮಾಡಿ ಬರ್ತೀನಿ ನಾನು ಹುಡ್ತಾನೆ ಶ್ರೀಮಂತ ಅಂದರೆ ದುಡ್ಡಿದ್ದು ಶ್ರೀಮಂತರು ಯಾರ ಮನೆ ಬೇಕಾದ್ರೂ ಬೆಂಕಿ ಹಚ್ಬೋದು, ಯಾರ ಮೇಲೆ ಬೇಕಾದ್ರೂ ಗುಂಡಾಕ್ಬೋದು ಅನ್ನುವಂಥ ಒಂದು ಭಾವನೆ ಇವತ್ತು ನಿರ್ಮಾಣ ಆಗಿದೆ. ಅವ್ರನ್ನ ಅರೆಸ್ಟ್ ಮಾಡಬೇಕು ತಕ್ಷಣ ಸರ್ಕಾರ. ಈ ರೀತಿ ಮಾತಾಡ್ತಾರೆ ಮೀಡಿಯಾದಲ್ಲಿದ್ರೆ ಏನರ್ಥ? ಜನರನ್ನು ಪ್ರವೋಕ್ ಮಾಡ್ತಾ ಇದ್ದಾರೆ. ದ್ವೇಷ ಭಾಷಣದ ಬಗ್ಗೆ ಸರ್ಕಾರ ಬಿಲ್ ತರ್ತದೆ. ದ್ವೇಷ ಭಾಷಣದ ಬಗ್ಗೆ ಇದರಲ್ಲೇ ಇದೆ, ಈಗಾಗಲೇ ಇರುವಂತ ಕಾಯ್ದೆಗಳಲ್ಲೇ ಅರೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅವ್ರು ಮಾಡ್ಬೇಕಲ್ಲ. ಈಗ ಈ ರೀತಿ ಪ್ರಚೋದನೆ ಮಾಡಿ ಭಾಷಣ ಮಾಡುವ ಒಬ್ಬ ಶಾಸಕ ಹಿಂಗೆ ಮಾತಾಡ್ಲಿಕ್ಕೆ